ಈಕ್ವಿಟಲ್ಸ್ ಫೈನಾನ್ಸ್ ಎಂಬ ಖಾಸಗಿ ಬ್ಯಾಂಕ್ನಲ್ಲಿ ಸಾಲ ಮಾಡಿದ್ದಕ್ಕೆ ಕುಟುಂಬವೊಂದು ಸದ್ಯ ಬೀದಿಗೆ ಬಿದ್ದು ಕಂಗಾಲಾಗಿ ಹೋಗಿದೆ. ಕುಟುಂಬವು ರೈತ ಸಂಘಟನೆಯ ಮೊರೆ ಹೋಗಿದ್ದು, ಸದ್ಯ ರೈತ ಸಂಘಟನೆಯವರು ಮನೆಯ ಬೀಗ ಹೊಡೆದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೋರ್ಟ್ ಆದೇಶದಂತೆ ಮನೆ ಜಪ್ತಿ ಮಾಡಿದ ಖಾಸಗಿ ಬ್ಯಾಂಕ್ ಮಾನವೀಯತೆಯೂ ಇಲ್ಲದೆ ಬ್ಯಾಂಕ್ ಅಧಿಕಾರಿಗಳು ಮನೆಗೆ ಬೀಗ ಹಾಕಿದ್ದು, ಇದೀಗ ಕುಟುಂಬಸ್ಥರು ತನ್ನ ಸಾಮಗ್ರಿಗಳ ಜೊತೆಗೆ ಮನೆಯಿಂದ ಆಚೆಯೇ ಬೀದಿಯಲ್ಲಿದ್ದು ನೆರೆಮನೆಯ ಆಶ್ರಯ ಪಡೆದು ಸಹಾಯಕ್ಕಾಗಿ ಕಣ್ಣೀರು ಸುರಿಸ್ತಾ ಇದ್ದಾರೆ. ಇಂತಹದೊಂದು ಅಮಾನವೀಯ ಘಟನೆ ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಕೊಂದೂರು ಹೋಬಳಿಯ ಒಳಗರವಳ್ಳಿ ಗ್ರಾಮದಲ್ಲಿ ನಡೆದಿದೆ. ಒಳಗರಹಳ್ಳಿ ಗ್ರಾಮದ ಪ್ರಸನ್ನ ಹಾಗೂ ಉಮಾವತಿ ದಂಪತಿಗಳ ಕುಟುಂಬವನ್ನ ಈಕ್ವಿಟಾಸ್ ಬ್ಯಾಂಕ್ ಅಧಿಕಾರಿಗಳು ಮನೆಯಿಂದ ಹೊರಹಾಕಿ ಬೀದಿ ಪಾಲು ಮಾಡಿದ್ದಾರೆ. ತಮ್ಮ ಮನೆಯ ಬಾಗಿಲನ್ನೇ ತಮ್ಮ ಸಾಮಗ್ರಿಗಳ ಜೊತೆ ಕುಳಿತ ಉಮಾವತಿ ಸಹಾಯಕ್ಕಾಗಿ ರೈತ ಮುಖಂಡ ಕಣಗಾಲ್ ಮೂರ್ತಿ ಮೊರೆ ಹೋಗಿದ್ದು, ಇದನ್ನು ಗಮನಿಸಿದ ರೈತ ಮುಖಂಡರು ಕುಟುಂಬಸ್ಥರ ಅಸಹಾಯಕ ಸ್ಥಿತಿ ಬಗ್ಗೆ ತಿಳಿದು ತಮ್ಮ ರೈತ ಸಂಘಟನೆಯವರೆಲ್ಲರೂ ಸೇರಿ ಮನೆಯ ಬೀಗ ಹೊಡೆದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ನಾವೆಲ್ಲ ಇದೀವಿ ಅಂದ್ರೂ ಬಂದು ಧೈರ್ಯವಾಗಿ ನುಗ್ಗಿ ಬೀಗ ಹಾಕಿದ್ದಾರೆ ಅಂದ್ರೆ ನಾವೇನಾಗಬೇಕು. ಆದ್ರೆ ನಾನು ಆಸ್ಪತ್ರೆ ಅಡ್ಮಿಂಟ್ ಆಗಿದ್ದೆ, 15 ದಿವಸ ಆಯಿತು. ನಿನ್ನೆ ಡಿಸ್ಚಾರ್ಜ್ ಆಗಿದೆ. ಹೆಣ್ಣು ಮಗು ಹೊಡ್ತಾ ಬಂತಿಲ್ಲ. ನಾವಿದ್ದೀವಿ, ರೈಸ್ ಏನು ಸತ್ವ ಇಲ್ಲ. ಹಳ್ಳಿ ರೈತರು ಬದುಕಿದ್ದಾರೆ, ಅವ್ರು ಹಂಗೆಲ್ಲ ಮಾಡಬಾರ್ದು. ನೀವು ಎಷ್ಟೇ ಲಕ್ಷ ತಗೊಂಡ್ರು ಇವತ್ತಿಲ್ಲ ನಾಳೆ ಕಟ್ಟೇ ಕಟ್ತೀವಿ. ನಾವು ರೈತರು ಕಟ್ಟ ಹೋದಾರಲ್ಲ ನಾವು. ಆದರೂ ಪೊಲೀಸ್ ಕರ್ಕೊಬಂದು ಇವರು ಎದುರಿಸಿ ಈ ಥರ ದಬ್ಬಳಿಕೆ ಮಾಡಿ ಹೊರಗಡೆ ಕುಳಿಕೆರೆ ಅಂದಾಗ ನನಗೂ ಒಂಥರ ಬೇಜಾರಾಯಿತು, ತುಂಬ ಬೇಜಾರಾಯಿತು. ಇಲ್ಲ ಹೋಗಮ್ಮ, ನಾಳೆಗೆ ಬಂದು ನಾನೇ ಬೀಗ ಹೊಡ್ಕೊಡ್ತೀನಿ, ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ ಆಯಿತಾ. ಜಿಲ್ಲಾ ಅಧಿಕಾರಿಗಳು ಇದ್ರ ಬಗ್ಗೆ ಮೀಟಿಂಗ್ ಕರೆದು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಮೂರ್ತಿಯರೇ ಒಳ್ಳೆ ಕೆಲಸ ಮಾಡಿದಿರಿ, ಹಂಗೆ ಹಾಕಬಾರ್ದು, ಹೆಣ್ಮಕ್ಳು ನೂಕಬಾರ್ದು ಅಂತೇಳಿ. ನಮ್ಮ ಬಯಲಹಳ್ಳಿ, ಬೇಲೂರು ತಾಲೂಕು ಬಯಲಹಳ್ಳಿ ಹತ್ರ ಯಾವ ಬೊಮ್ಮನಹಳ್ಳಿಲಿ ಒಂದು ತಿಂಗಳು ಹುಟ್ಟಿದ ಮಗು ಜೋಳದೊಳಗೆ ಮಂಗಿದ್ರು, ಮನೆ ಮಾಡ್ಕೊಂಡು ಪಾಪ ಸೊಳ್ಳೆ ಕೈತೆ ಇದ್ದು. ಅವತ್ತೇ ಬೀಗ ಹೊಡೆದು ಅವತ್ತೇ ಕೊಟ್ಟು ಬಂದೆ. ಹಿಂಗೆ ಹಳೆ ಅರಸೀಕೆರೆ ಮತ್ತು ಗಣಸಿ ಮತ್ತು ಬೇಲೂರು ಮತ್ತು ಇವತ್ತು ಆಲೂರಿಗೆ ಬಂದಿದ್ದಾರೆ. ಇನ್ನು ಮತ್ತೆ ಎಲ್ಲಿಗೆ ಹೋಗ್ತಾರೆ, ಅವ್ರು ಹಿಂದ್ಗುಟ್ಟೆ ಬೆನ್ನತ್ತೀವಿ, ಇವ್ರು ಬಿಡಲ್ಲ ನಾವು ಯಾವುದೇ. ಈ ಬಗ್ಗೆ ಮನೆಯ ವಾರಸುದಾರಿ ಉಮಾವತಿ ಮಾತನಾಡಿ, ನಾವು 2006ರಲ್ಲಿ ಈಕ್ವಿಟಾಸ್ ಮೈಕ್ರೋ ಫೈನಾನ್ಸ್ ಬ್ಯಾಂಕ್ನಲ್ಲಿ ಮನೆಯ ಮೇಲೆ 2 ಲಕ್ಷ ರು ಹಣ ಲೋನ್ ಮಾಡಿಸಿದ್ದೆವು. ಅದರಲ್ಲಿ ನಮಗೆ 1,80,000 ಹಣ ನಮಗೆ ಸಿಕ್ಕಿದ್ದು. ಈ ಹಣವನ್ನು ನಾವು ಕಷ್ಟಪಟ್ಟು ಕಟ್ಟಿದ್ದೇವೆ. ಆದರೂ ಕೂಡ ಬ್ಯಾಂಕ್ ಸಿಬ್ಬಂದಿಗಳು 3,30,000 ರು ಹಣವನ್ನು ಕಟ್ಟಿಕೊಡಿ ಎಂದು ಹಿಂಸೆ ಕೊಡುತ್ತಿದ್ದು, ನಾವು ಅಷ್ಟೊಂದು ಹಣವನ್ನು ಕಟ್ಟಲು ಆಗುವುದಿಲ್ಲವೆಂದಾಗ ನಾವು ಇಲ್ಲದ ಸಮಯದಲ್ಲಿ ನಮ್ಮ ಮಗಳನ್ನು ಮನೆಯಿಂದ ಆಚೆ ಹಾಕಿ ಮನೆಗೆ ನೋಟಿಸ್ ಅಂಟಿಸಿ ಹೋಗಿದ್ದಾರೆ. ನಮ್ಮ ಮನೆಯವರು ಕಾಯಿಲೆ ಪೀಡಿತರಾಗಿದ್ದು ಅವರನ್ನು ಮಂಗಳೂರಿಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋದ ಸಂದರ್ಭದಲ್ಲಿ ಮನೆಗೆ ನೋಟಿಸ್ ಅಂಟಿಸಿ ಹೋಗಿದ್ದು ನಾವು ಅದನ್ನು ನೋಡಿಲ್ಲ. ಆಸ್ಪತ್ರೆಯಿಂದ ಬರುವಷ್ಟರಲ್ಲಿ ನಮ್ಮ ಮಗಳು ಒಬ್ಬಳೇ ಇದ್ದಾಗ ಅವಳನ್ನು ಮನೆಯಿಂದ ಹೊರಗೆ ತಳ್ಳಿ ಬೀಗ ಹಾಕಿಕೊಂಡು ಹೋಗಿದ್ದಾರೆ. ನಾವು ಹಣವನ್ನು ನಿಗದಿಪಡಿಸಿದ ದಿನಕ್ಕೆ ಸರಿಯಾಗಿ ಕಟ್ಟಿಕೊಟ್ಟರೂ ಕೂಡ ಬ್ಯಾಂಕ್ ಸಿಬ್ಬಂದಿ ಬಾಯಿಗೆ ಬಂದಂತೆ ಬೈದು ಏಕವಚನದಲ್ಲಿ ಮಾತನಾಡ್ತಾ ಇದ್ರು. ಅಲ್ಲದೆ ಕೆಲಸ ಮಾಡಲು ಬಿಡದೆ ಹಿಂಸೆ ಕೊಡುತ್ತಿದ್ದರು ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ನಾವು ಕಟ್ಟಿದ ಹಣವನ್ನು ಬ್ಯಾಂಕ್ ಸಿಬ್ಬಂದಿ ಕಟ್ಟದೆ ನಮ್ಮ ಮೇಲೆ ಆರೋಪ ಹೊರಿಸುತ್ತಿದ್ದಾರೆ. ಇನ್ನು ಹೆಚ್ಚು ಹಣ ಕಟ್ಟುವಂತೆ ಹಿಂಸೆ ಕೊಡುತ್ತಿದ್ದಾರೆ. ನಾವು ಬಡವರು, ನಮಗೆ ಅಷ್ಟೊಂದು ಹಣವನ್ನು ಕಟ್ಟಲು ಸಾಧ್ಯವಿಲ್ಲವೆಂದು ಕಣ್ಣೀರಿಡುತ್ತಾ ತಮ್ಮ ಅಳಲನ್ನು ತೋಡಿಕೊಂಡರು. ಹಾಸನ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಕಣಗಾಲ್ ಮೂರ್ತಿ ಮಾತನಾಡಿ, ಮನೆ ಅಡಮಾನ ಮಾಡಿ 3 ಲಕ್ಷ ಸಾಲ ಮಾಡಿದ ಕಾರಣ ಬ್ಯಾಂಕ್ ಅಧಿಕಾರಿಗಳು ಮನೆ ಜಪ್ತಿ ಮಾಡಿದ್ದು ಮನೆ ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ. ಒಬ್ಬ ಸಾಮಾನ್ಯ ಬಡ ಕುಟುಂಬಗಳ ಮೇಲೆ ಖಾಸಗಿ ಬ್ಯಾಂಕಿನವರ ದಬ್ಬಾಳಿಕೆ ತೋರಿಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮನೆಯ ದಂಪತಿಗಳು ಹಾಗೂ ರೈತ ಸಂಘಟನೆಯ ವಿವಿಧ ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು. ನಮಸ್ಕಾರ. ನಾವು ಆಲೂರು ತಾಲೂಕು ಕೊಂದೂರು ಹೋಬಳಿ ಒಳಗರಳ್ಳಿಯಿಂದ ನಾವು ಈಕ್ವಿಟೀಸ್ ಫೈನಾನ್ಸಲ್ಲಿ 2019ರಲ್ಲಿ 2,01,000 ಲೋನ್ ಮಾಡಿಸಿದ್ರು. ಅದ್ರಲ್ಲಿ ನಮ್ಮ ಕೈಗೆ 1,84,000 ಹಣ ಸಿಕ್ತು. ಅದ್ರಲ್ಲಿ ನಾವು ಕಷ್ಟನ ಸುಖನ ಅಂತೇಳಿ ನಾವು ಏನೇ ಕಷ್ಟ ಬಿದ್ರೂ 3,30,30,000 ರೂಪಾಯಿ ಹಣ ಕಟ್ಟಿದ್ದೀವಿ. ಅಂತೂ 3,30,000 ಹಣ ಕಟ್ಟಿ ಅಂತೇಳಿ ನೋಟಿಸ್ ಅಂಟಿಸೋಗಿದ್ರು. ನಮ್ಮ ಮನೆಯವರಿಗೆ ಹುಷಾರಿಲ್ಲ, ಬೆಳಿಗ್ಗೆ ಸಂಜೆ ಇನ್ಸುಲಿನ್ ತಗೊಳ್ತಾರೆ. ನಮ್ಮ ಮಂಗಳೂರಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೆ. ಆಗ ಗೋಡೆಗೆ ಅಂಟಿಸೋಗಿದ್ರು. ನಮ್ಮ ಮನೆಯವರಿಗೆ ಇದೇನೋ ಅಂತೇಳಿ ಅದು ಅರ್ಥ ಆಗಿಲ್ಲ ಅವರಿಗೆ. ಆಮೇಲೆ ನಾನು ಬಂದೆ, ನೀವು ನೋಟಿಸ್ ಕೊಟ್ಟರು ಈ ಥರ ರೆಸ್ಪಾನ್ಸ್ ಮಾಡಲಿಲ್ಲ ಅಂತೇಳಿ ನನ್ನ ಮಗಳು ಒಬ್ಬಳೇ ಇದ್ದಾಗ ಹೊರಗಡೆ ಹಾಕ್ಬಿಟ್ಟು ನನ್ನ ಮಗಳನ್ನ ಈ ಥರ ಬೀಗ ಹಾಕೊಂಡು ಹೋಗಿದ್ದಾರೆ. ಇದನ್ನು ನಾವು ಮನೆ ಲೋನು ಅಂತ ತಗೊಂಡಿದ್ದು. ನಾವು ಮನೆಗೆ ಅವರು ಕಲೆಕ್ಷನಿಗೆ ಅಂತ ಬಂದರೆ ಏಕವಚನದಲ್ಲಿ ಬೈಯವರು, ಬೆಳಿಗ್ಗೆ ಬಂದರೆ ಸಂಜೆವರೆಗೂ ಇಲ್ಲೇ ಕೂತ್ಕೊಳ್ಳೋರು, ನನಗೆ ಕೆಲಸ ಮಾಡ್ಕೊಳ್ಳೋಕ್ಕೆ ಅಡ್ಡಿಪಡಿಸೋರು, ಏಕವಚನದಲ್ಲೆಲ್ಲ ಮಾತಾಡೋರು. ಮತ್ತೆ ಒಂದಿನ ಲೇಟ್ ಆದ್ರೂ ಬಾಯಿ ಬಂದಂಗೆ ಬೈಯೋರು. ನಾವು 7 ಗಂಟೆ ಆಗಿದ್ರು ನಾವು ಫೋನ್ಪೇ ಅಥವಾ ಕೊಡ್ತಿದ್ದು. ಒಬ್ರು ಬಂದವರು ಇವತ್ತು ಕಟ್ಟಿಲ್ಲ ಅಂತ ಹೇಳಿ ಅಂತೇಳಿ ಸುಳ್ಳು ಹೇಳ್ಸೋರು. ನಾವು ಕಟ್ಟಿದ ಹಣನ ಸುಮಾರು ಮೋಸ ಮಾಡಿದ್ದಾರೆ. ಅಲ್ಲಿ